ಇವತ್ತು ಕುಟುಂಬ ಗ್ರಾಮ ಹನುಮಾನ್ ಜಯಂತಿಗೆ ನಾನು ಶಾಸಕ ಅಲ್ಲಕ್ಕಿಂತ ಮೊದಲು ಹನುಮಾನ್ ಜಯಂತಿ ಬಂದಿದ್ದೆ. ಈ ಗುಡಿ ಕಾರ್ಯಕ್ರಮಕ್ಕೂ ಹಾರ್ಕೋಡಪ್ಪರು ಬಂದಿದ್ರು. ತಾವು ಗ್ರಾಮದಲ್ಲೂ ಕೂಡ ನನಗೂ ಆಹ್ವಾನ ಮಾಡಿದ್ರಿ ಬರ್ಬೇಕಂತಂದಾಗ 2017 ನಾವು ಶಾಸಕರಾಗಿರಲಿಲ್ಲ. ಅದಕ್ಕಿಂತ ಮುಂಚೆ ಈ ಗುಡಿ ಕಾರ್ಯಕ್ರಮ ನಾನು ಬಂದಿದ್ದೆ. ಹಾರ್ಕೋಡಪ್ಪರ ಕಾರ್ಯಕ್ರಮ ಹೋಗ್ತಾ ಇದ್ರು, ರಸ್ತೆಯಲ್ಲಿ ಸಿಕ್ಕಿದ್ರು, ಆಶೀರ್ವಾದ ಮಾಡಿ ಹೋಗಿದ್ರು. ಮೊದಲನೇ ಆಶೀರ್ವಾದ ಕುಟುಂಬ ಗ್ರಾಮಸ್ಥರಿಂದ ಮತ್ತು ಹಾರ್ಕೋಡಪ್ಪರಿಂದ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೇವೆ. ತಮ್ಮೆಲ್ಲ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನನಗೆ 2 ಬಾರಿ ಶಾಸಕರು ತಾವೆಲ್ಲರೂ ಕೂಡ ಮಾಡಿದ್ವಿ. ಕುಟುಂಬ ಗ್ರಾಮದಿಂದ ಹೆಚ್ಚಿನ ಮತಗಳು ಹಾಕುವ ಮುಖಾಂತರ ನಾನು ಶಾಸಕರು ಮಾಡಿಕೊಟ್ಟಿದ್ದೀನಿ. ಹಿಂದೆ 2018ರಲ್ಲಿ ಮೊದಲನೇ ಬಾರಿ ಶಾಸಕರಾಗಿದ್ದಾಗ 1.5 ವರ್ಷ ನಮ್ಮ ಸರ್ಕಾರ ಇರಲಿಲ್ಲ. JDS ಮತ್ತು ಕಾಂಗ್ರೆಸ್ ಸರ್ಕಾರ ಇತ್ತು. ಅವರಾಗಿದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಇನ್ನೇನು ಸರ್ಕಾರ ಆಗಿದ ತಕ್ಷಣ ಕೋವಿಡ್ ಚಾಲು ಆಯಿತು. ಅದರಲ್ಲಿ 1.5 ವರ್ಷ ನಾವು ಕಳೆದಿದ್ವಿ. ನನಗೆ ಅವಕಾಶ ಸಿಕ್ಕಿದ್ರೆ ಕೆಲಸ ಮಾಡಲಿಕ್ಕೆ ಕ್ಷೇತ್ರದಲ್ಲಿ ಬಹಳ 1.5-2 ವರ್ಷ ಮಾತ್ರ ನನ್ನ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದ್ರ ಮಧ್ಯದಲ್ಲಿ ನನ್ನ ಮತಕ್ಷೇತ್ರ ಇವತ್ತು 4 ತಾಲೂಕು ಸೇರಿದಂತ ನನ್ನ ಮತಕ್ಷೇತ್ರ. ಇವತ್ತು ಆಳಂದ ತಾಲೂಕು ಆಗಿರ್ಬೋದು, ಕಮಲಾಪುರ ತಾಲೂಕು ಆಗಿರ್ಬೋದು, ಕಲಬುರಗಿ ತಾಲೂಕು ಆಗಿರ್ಬೋದು ಮತ್ತು ಶಾರದಾ ತಾಲೂಕು ಆಗಿರ್ಬೋದು. 4 ಕ್ಷೇತ್ರ ನಮ್ಮತ್ತು ಬರ್ತಕ್ಕಂಥ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1.5-2 ವರ್ಷದಲ್ಲಿ ನಾವು ಶಾಸಕರಾಗಿ ಮೇಲೆ ಏನೇನು ಕೆಲಸಗಳು ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಾಗ ಕಡಿಮೆ ಆಗಿರ್ಬೋದು, 1 ಹೆಚ್ಚಿಗೆ ಆಗಿರ್ಬೋದು, ಒಂದು ಪ್ರಶ್ನೆ ಇಲ್ಲ. ಆದರೆ 1600 ಕೋಟಿಯಲ್ಲಿ ತಂದು ನಾವು 1.5 ವರ್ಷದಲ್ಲಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ತಾವೆಲ್ಲರೂ ಕೂಡ ನೋಡಿದ್ದೇವೆ. ಮತ್ತೆ ಶಾಸಕರು ಕೆಲಸ ಮಾಡಿರಪ್ಪ ಅಂತ ಹೇಳಿ ತಾವೆಲ್ಲರೂ ವಿಶ್ವಾಸ ಇಟ್ಟು 2023 ಚುನಾವಣೆಯಲ್ಲಿ ಕೂಡ ಮತ್ತೆ ಹೆಚ್ಚಿನ ಮತಗಳನ್ನು ಹಾಕ್ತಕ್ಕಂಥದ್ದು ನನಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿಕೊಟ್ಟಿದ್ರು. ಆದರೆ ನಾನು ಇವತ್ತು ಕುಟುಂಬ ಗ್ರಾಮದಲ್ಲಿ ಹನುಮಾನ್ ಜಯಂತಿ ಅಂತಂದ್ರೆ ನಾನು ಕೆಲಸ ಮಾಡಿರೋ ಬಿಟ್ಟು ಗೊತ್ತಿಲ್ಲ. ಆದರೆ ಹನುಮಾನ್ ಜಯಂತಿ ಎಲ್ಲೋ ಕಡೆ ಹೋಗಿ ಹನುಮಾನ್ ದೇವಸ್ಥಾನ ಆಶೀರ್ವಾದ ತಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಹೋಗೋಣ ಅಂತೇಳಿ ಇವತ್ತು ನನಗೆ ಗ್ರಾಮಕ್ಕೆ ಬಂದಿದೆ. ಆದರೆ ನನಗೂ ಬಹಳಷ್ಟು ಮನಸ್ಸಿಗೆ ನೋವು ಆಗ್ತದ, ಬೇಜಾರಾಗ್ತದ. ಜನಗಳೆಲ್ಲರೂ ಒಂದೊಂದು ರೀತಿ ಒಂದೊಂದು ಮಾತಾಡ್ತಾರ. ಅವ್ರದೇನು ತಪ್ಪಿಲ್ಲ, ತಪ್ಪು ಶಾಸಕರಿಗೆ ಮಾತಾಡಲೇಬೇಕು. ಶಾಸಕರಲ್ಲಿ ನಿಮ್ಗೆಲ್ಲ ನಾನು ಕೇಳಲೇಬೇಕು. ನನ್ಗೆ ಅದೇ ಮನಸ್ಸಿಗೆ ಬೇಜಾರಿಲ್ಲ. 27 ತಿಂಗಳು ನಾನು ಶಾಸಕರಾಗಿರೋ ಮೇಲೆ ಎಲ್ಲೂ ಒಂದು ಕೆಲಸ ನಡೀತಾ ಇಲ್ಲ. ತಾವು ಅರ್ಥ ಮಾಡ್ಕೋಬೇಕು. ಅವಾಗ ಅವರೇ ಶಾಸಕರೇ, ಈಗಲೂ ಅವರೇ ಶಾಸಕರ ಯಾಕೆ ಕೆಲಸ ಮಾಡಲ್ಲ ಇರೋದು ನೀವು ಅರ್ಥ ಮಾಡಬೇಕು. ನಾವು BJP ಶಾಸಕರು ಇದ್ದೇವೆ. ಇವತ್ತು ಕಾಂಗ್ರೆಸ್ನಾಗಿದ್ದಂತ ಶಾಸಕರ ಪರಿಸ್ಥಿತಿ ಏನದ ಅಂತ ನೀವೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಇದನ್ನು ಮಾತು ಹೇಳಲು ಬಯಸ್ತಾ ಇದ್ದೀನಿ. ಮೈರಲಿಂಗೇಶ್ವರ ಗುಡಿ ಬಹಳಷ್ಟು ಜನ ಬಂದು 2-3 ಸತಿ ಬೇಕಾಗಿದ್ರು. 4 ಲಕ್ಷ ರೂಪಾಯಿ ಅದು ಕೊಟ್ಟಿದ್ದೀನಿ. ಈಗಾಗಲೇ ಅನುಕೂಲ ಆಗಿದೆ. ನಾನು ಡಿಪಾರ್ಟ್ಮೆಂಟ್ ಮಾತಾಡೋದು ಒಂದು 15 ದಿವಸ ಕೆಲಸ ಪ್ರಾರಂಭ ಮಾಡಿ ಒಂದು ವಾರದಲ್ಲಿ ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಇನ್ನು ಎಲ್ಲರಿಗಿಂತ ಹೆಚ್ಚಿಗೆ ಇರ್ತಂತ ಕೆಲಸಗಳು ಈಗ ಕಟ್ಟಿಗೆ ಕುಂತ ನಮ್ಮ ರೈತರೆಲ್ಲ ಹೇಳ್ತಾ ಇದ್ರು, ಸರ್ ಇದೊಂದು ಬಹಳ ಜರುರಿ ಇರೋದು ರಸ್ತೆ ಮಾಡಿಕೊಡ್ರಿ ಅಂತ. ಕಲ್ಕುಡಿಗೆ ಗ್ರಾಮದವರು ತಮ್ಮ ಕುಟುಂಬ ಗ್ರಾಮದವರು ನನ್ನ ಮನೆ 4 ಸಲ ಬಂದಿದ್ರು. ರಸ್ತೆ ಮೇನ್ ಬಹಳ ಖರಾಬ್ ಆಗಿ ಸರ್ ಮಾಡ್ರಿ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗೆ ನಾನು 1 ಕೋಟಿ ರೂಪಾಯಿ ಪ್ರತಿ ಸಲ ಕೊಟ್ಟಿದ್ದೆ. ಅಪ್ರೂವ್ ಆಗಿತ್ತು. ಕೆಲಸ ಪ್ರಾರಂಭ ಮಾಡಬೇಕು ಟೆಂಡರ್ ಕರೆದಷ್ಟರಿಗೆ ನಮ್ಮ ಸರ್ಕಾರ ಹೋಯ್ತು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದು 108 ಕಾನೂನುಗಳು ಹಚ್ಚಿ ಇವತ್ತು ನಮ್ಮ ಕಡೆ ಕಾಪಿ ಎಲ್ಲ ಕೊಡ್ತೀನಿ. ಇಲ್ಲಿ ಆ ಜನ ಇರಲ್ಲ, ಈ ಜನ ಇರಲ್ಲ, ಆ ಜನ ಇದ್ರು ಮಾಡ್ಬೇಕು, ಈ ಜನ ಇದ್ರು ಮಾಡ್ಬೇಕು ಅಂತ ಹೇಳಿ 108 ಕಾನೂನು ಹಚ್ಚಿ ಅದು ಬಿಟ್ಟು ದುಡ್ಡು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸ ಈ ಸರ್ಕಾರ ಆಗಿದ್ಮೇಲೆ ಆಗಿತ್ತು. ಇವತ್ತು ನಿಮಗೆ ಹೇಳುವಲ್ಲಿ ಬಯಸ್ತಾ ಇದ್ದೀನಿ. ನನ್ನ ಸರಿ ಮತ್ತೆ ನೆಕ್ಸ್ಟ್ ಹನುಮಾನ್ ಜಯಂತಿ ಕರೀತೀವಿ. ಹನುಮಾನ್ ದೇವಸ್ಥಾನದಿಂದ ಮಾತಾಡಲಿಕ್ಕೆ ಕಷ್ಟ ಇದ್ದೀವಿ. ಇಡೀ ನನ್ನ ಕ್ಷೇತ್ರದಾಗ ಎಲ್ಲ ಕೆಲಸ ಆತು ಬಿಡ್ತಾ ಗೊತ್ತಿಲ್ಲ. ಕುಟುಂಬ ಗ್ರಾಮ ಕೆಲಸ ಅಂತ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಡ್ತೀನಿ. ಯಾಕಂತಂದ್ರೆ ಹುಡುಗರು ಸ್ಕೂಲಿಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಈ ಪರಿಸ್ಥಿತಿ ಏನದ ಅದೇ ರಸ್ತೆಯಲ್ಲಿ ನಾನು ಕೂಡ ಬಂದಿದ್ದೆ. ನನಗೂ ಕೂಡ ಗೊತ್ತಾಗ್ತದೆ ತಮ್ಗೆ ಎಷ್ಟು ಮನಸ್ಸಿಗೆ ಬೇಜಾರದನ್ನು ನನಗೂ ಗೊತ್ತಾಗ್ತದೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ನನಗೂ ನಾನು ಏನ್ ಮಾಡ್ಬೇಕು ಮಾಡ್ಲಕ್ಕ ಮಜೂರಿಯಾಗಿ ಕುಂತಿದ್ದೆ. ಇವತ್ತು ಕಮಲಾಪುರ ಪಕ್ಕದಲ್ಲಿ ಜೂಲಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ ನನ್ನ ಅನ್ಸಲ್ಲಿ 1 ವರ್ಷ ಆಯ್ತು. ಆ ಬ್ರಿಡ್ಜ್ ಬಿದ್ದು ಆ ಬ್ರಿಡ್ಜ್ ಏನ್ ಇವತ್ತು ಅಣಕಲ್ ಹೋಗ್ತಕ್ಕಂಥದ್ದು, ರೆಡ್ಗರ್ ಸಿದ್ದೇಶ್ವರ ಹೋಗ್ತಕ್ಕಂಥದ್ದು, ಜೀವನಿಗೆ ಹೋಗ್ತಕ್ಕಂಥದ್ದು, ಬೇಲೂರಿಗೆ ಹೋಗ್ತಕ್ಕಂಥದ್ದು, ಎಷ್ಟು ಜನ ರಸ್ತೆ ಮೇಲೆ ಹೋಗ್ತಾರ ನಿಮಗೂ ಗೊತ್ತದ.
ನಾನು ಕೂಡ ಈಗ ಹೋಗ್ಬೇಕಾದ್ರೆ ನಾನು ಕಮಲಾಪುರ ಊರಲ್ಲಿ ಹೋಗ್ಬೇಕಾಗಿದೆ. ಕಮಲಾಪುರ ಸಣ್ಣ ಸಣ್ಣ ಗಾಡಿ ಇದ್ರೆ ಹೋಗ್ಬೋದು, ಹೆವಿ ವೆಹಿಕಲ್ ಹೋಗಕ್ ಆಗಂಗಿಲ್ಲ. ಅಂತ ಪರಿಸ್ಥಿತಿ ಇದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಹಿಡ್ಕೊಂಡು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಿಡ್ಕೊಂಡು, PWD ಮಂತ್ರಿ ಹಿಡ್ಕೊಂಡು, ಮುಖ್ಯಮಂತ್ರಿ ಇರುತ್ತಲ್ಲೂ ನಾನು ಎಲ್ಲರಿಗೂ ಕೂಡ ಭೇಟಿ ಮಾಡಿ ಅವ್ರ ದೃಷ್ಟಿ ಕೂಡ ನಾನು ಕೆಲಸ ಮಾಡಿ ನನ್ನ ಕೈಯಿಂದ ಆಗ್ತಾ ಇಲ್ಲ. ಆದ್ರೆ ನನ್ನ ಪರಿಸ್ಥಿತಿ ಏನಲ್ಲ ಅಂತಕ್ಕಂಥದ್ದು ಕೂಡ ನಾವು ಎಲ್ಲರೂ ಕೂಡ ಸ್ವಲ್ಪ ಅರ್ಥ ಮಾಡ್ಬೋದು. ಪಾಪ ಈಗ ನನಗೂ ಹೆಚ್ಚಿನ ಕೆಲಸ ಮಾಡ್ಬೇಕು ಅನ್ನೋದೇ ಅಲ್ಲ. ನಾನಾಗ್ಲಿ ನೀವಾಗ್ಲಿ ಸರ್ಕಾರ ಅನುದಾನ ಬಿಡುಗಡೆ ಆದ್ರೆ ಮಾತ್ರ ನಾವು ಕೆಲಸ ಮಾಡಕ್ಕೆ ಅವಕಾಶ ಇಲ್ಲ. ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ಕಾಳಜಿ ನನ್ನ ಮೇಲೆ ಬಹಳ ಕಾಳಜಿ ನಮ್ಮ ಜಿಲ್ಲಾದಾಗಿದ್ದಂತ. ಯಾಕಂದ್ರೆ ನೀವೆಲ್ಲ ಆಶೀರ್ವಾದ BJP MLA ಒಬ್ಬರು ಗೆಲ್ಲಿಸ್ಕೊಟ್ಟಿದ್ರು ನೀವು. ಇಲ್ಲಾಂದ್ರೆ ನಾವು ಸೋತಿಯಪ್ಪ ಯಾರು ಇರ್ಲಿಲ್ಲ, ಎಲ್ಲ ನಮಗೆ ಕಾರೋಬಾರ ಅಂತ ಅವ್ರು ಅರ್ಥ ಆಗಿತ್ತು. ಅದಕ್ಕೆ ನಮಗೂ ಕೂಡ ಹರಾಸ್ಮೆಂಟ್ ಇದೆ. ನಮ್ಮ ಜನರಿಗೆ ಇದ್ದಂತ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅನ್ನೋದು ಹೆಸರು ತಗೋದು ಬೇಡ. ಯಾರೇ ಏನೇ ಹರಾಸ್ಮೆಂಟ್ ಮಾಡಿದ್ರು ನನ್ನ ಗ್ರಾಮೀಣ ಮತಕ್ಷೇತ್ರ ಜನ ನನ್ನ ಮೇಲೆ ಆಶೀರ್ವಾದ ಎಲ್ಲಿತಾನೆ ಅಂತ ನನ್ನ ಶಾಸಕರಿಗೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದಾರ. ನಿಮ್ಗೆ ಎಂದೂ ಕೂಡ ನಾವು ಬರ್ಲಿಕ್ಕೆ ನನ್ನ ಕೈಲಿ ಆದಷ್ಟು ಕೆಲಸ ನಾನು ಈ ಗ್ರಾಮಕ್ಕೂ ಕೊಡ್ತೀನಿ, ಕ್ಷೇತ್ರಕ್ಕೂ ಕೊಡ್ತೀನಿ ಅಂತಕ್ಕಂಥವ್ರು ಕೂಡ ನೀವು ಮುಖಾಂತರ ಹೇಳ್ತಾ ಇದೆ. ಯಾಕಂತಂದ್ರೆ ಇವತ್ತು ನನ್ನ ಅನ್ಸಮಟ್ಟಿ ಮೊನ್ನೆ ಕೂಡ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಮಾತಾಡಿದ್ದೀನಿ. ಅವು 2 ಬ್ರಿಡ್ಜ್ಗಳು ಬೇಕಾಗಿದೆ, ರಸ್ತೆ ಬೇಕಾಗಿದೆ. 7 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ ರಸ್ತೆ ಪ್ಲಸ್ 2 ಬ್ರಿಡ್ಜ್ ಮಾಡೋಕ್ಕೋಸ್ಕರ. ನಾನು ಹೇಳಿದೆ ಮೊದಲು ಫಸ್ಟ್ ಬ್ರಿಡ್ಜ್ ಮಾಡೋಣ, ಆಮೇಲೆ ರಸ್ತೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾವ ರೀತಿ ಅನುದಾನ ಬಿಡುಗಡೆ ಆಗ್ತದ, ಏನಾದ್ರು ಯಾವ್ದಾನ ಹೆಚ್ಚಿಗೆ ಅನುದಾನ ಯಾವ್ದಾನ ಬಂತಂದ್ರೆ ಒಂದೇ ಸಲ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮೊದಲು 2 ಬ್ರಿಡ್ಜ್ ಕಂಪ್ಲೀಟ್ ಮಾಡೋಣ, ಆಮೇಲೆ ರಸ್ತೆ ಮಾಡೋಣ. ಯಾಕಂದ್ರೆ ಬ್ರಿಡ್ಜ್ ಆಗಿ ರಸ್ತೆ ಮಾಡಕ್ಕೆ ಅನುಕೂಲ ಆಗ್ತದೆ ನಮಗೆ. ಆದಷ್ಟು ನೀವು ಕೆಲಸಗಳು ನಾವು ಒಪ್ಸಿದಿರಿ. ಇದು 100 ಮುಂದಿನ ದಿನಗಳಲ್ಲಿ ಬರ್ತಾನೆ ಕೆಲಸ ಕೂಡ ಕಂಪ್ಲೀಟ್ ಮಾಡಿ ನಿಮ್ಮ ಗ್ರಾಮಕ್ಕೆ ನಾನು ಬರ್ತೀನಿ ಅಂತಕ್ಕಂಥದ್ದು ಕೂಡ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಸುಳ್ಳು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಅನುದಾನ ಬರಲಿ, ಯಾವ ಅನುದಾನ ಬಂದ್ರೆ ಫಸ್ಟ್ ಈ ಕುಟುಂಬ ಗ್ರಾಮ ಕ್ಲಿಯರ್ ಮಾಡೋಣ, ಆಮೇಲೆ ಊರಿಗೆ ಹುಡ್ಕೊಂಡು ನೋಡೋಣ ಪರವಾಗಿಲ್ಲ. ಯಾಕಂತಂದ್ರೆ ನನ್ಗೂ ಮನಸ್ಸಿಗೆ ಭಾಳ ಬೇಜಾರಲ್ಲ. ನಾನು ಆ ರಸ್ತೆಯಲ್ಲಿ ಬಂದಿದ್ದೀನಿ, ಭಾಳ ಸಲ ಬಂದು ಹೋಗಿದಾರ. ಪಾಪ ಜನಗಳು ಕೆಲವು ಜನ ಬೈತಾರೆ ಶಾಸಕರು ಎಲ್ಲರ ಕೆಲಸ ಮಾಡೋಣ ಅಂತ ಹೇಳಿ. ಆದ್ರೆ ನಾನು ಏನಿದ್ರು ಮೊದಲನೇ ಆದ್ಯತೆ ಕೊಟ್ಟು ಕರ್ಮ ಮಾಡ್ತೀನಿ. ಮತ್ತೆ ಇನ್ನೊಂದು ಕೆಲವು ಜನ ನಮ್ಮ ರೈತರು ಕೂತಂತ ಹೇಳ್ತಾ ಇದ್ರು, ಯಾವಾಗ ಐದೊಂದು ರಸ್ತೆ ಅದ ಅವ ರೈತರು ದನಗಳು ಹೋಗ್ಲಿಕ್ಕೆ ಬರಲ್ಲ, ರಸ್ತೆ ಭಾಳ ತಡೆಯಬೇಕದ ಅಂತ ಹೇಳಿ. ಅದನ್ನ ಆದ್ಯತೆ ಇಲಾಖೆಯಲ್ಲಿ ಏನಾರ ಅನುದಾನ ಬಂದ್ರೆ ಅದು ಕೂಡ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ನಾಳೆ ಮಾಡ್ತೀನಿ ಅಂತಕ್ಕಂಥ ಕೂಡ ಹೇಳಿ ಬಯಸ್ತಾ ಇದ್ದೀನಿ. ಮತ್ತೆ ಈಗ ಹನ್ನೊಂದು ಆಶೀರ್ವಾದ ತಗೋತೀನಿ. ಕೆಲವು ಜನಗಳು ನನ್ನ ಜೊತೆ ಇದ್ದಂಥವ್ರು ಅದನ್ನ ಟೀಮ್ ಸೈಡ್ ಹೊಡಿಸ್ತಾರೆ, ಅದನ್ನ ಸ್ಲ್ಯಾಬ್ ಹಾಕ್ಬೇಕಾಗಿದೆ ಅಂತಕ್ಕಂಥ ಕೂಡ ಕೇಳಿದ್ರೆ ಅದು ಕೂಡ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವ ರೀತಿ ಇಟ್ಟಿರೋ, ನಿಮ್ಮ ಆಶೀರ್ವಾದ ಯಾವ ರೀತಿ ಇದೆಯೋ ನನ್ನ ಮೇಲೆ ನಾನು 100% ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ಕಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲ್ಲ. ನನ್ನ ಕೈಲಿನ ಆದಷ್ಟು ಕೂಡ ನಾನು ಅಭಿವೃದ್ಧಿ ಕೆಲಸ ಮಾಡ್ಲಕ್ಕಂತ ಪ್ರಯತ್ನ ಮಾಡಿ ಕೊಡ್ತೀನಿ ಅಂತಕ್ಕಂಥ ಕೂಡ ನಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಹನುಮಾನ್ ಜಯಂತಿ ಅಂದ್ರೆ ನಂಗೆ ಅನಿಸ್ತು ಊರಿಗೂ ಜನ ಇಲ್ಲೇ ಅದಾರೆ. ಪಾಪ ತಾಯಂದಿರು ಕೂಡ ಹೈಯೆಸ್ಟ್ ಹೆಣ್ಮಕ್ಳು ಇಲ್ಲೇ ಕುಂತಿದ್ದಾರೆ. ಆದ್ರೂ ಇವತ್ತು ಬೇರೆ ಬೇರೆ ರೀತಿ ಮಾತಾಡಿದ್ರೆ ಇವತ್ತು ಈ ಸರ್ಕಾರ ಬಂದ್ಮೇಲೆ ಯಾವುದು ಕೂಡ ಅಭಿವೃದ್ಧಿ ಕಡೆ ಗಮನ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಇವತ್ತು ನಾವು ಮೊನ್ನೆ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದೆವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ. 2 ನಿಮಿಷ ಮಾತಾಡಿ 3 ನಿಮಿಷ ಮಾತಾಡಂತ ಸ್ಪೀಕರ್ ಹೇಳಿದ್ಮೇಲೆ ನಾವು ಮೊದಲೇ ಮಾತಾಡಿ ನಮ್ಮ ರೈತರ ಬಗ್ಗೆ ಇದ್ದಂಥದ್ದು ಸೋಯಾಬೀನ್ ಬೀಜ ಕೊಟ್ಟಿದ್ರು, ಎಲ್ಲ ಸರಿ ಇಲ್ಲ ಬೀಜ ಕೊಟ್ಟು ನಾಟಿಕ್ ಆಗಿಲ್ಲ, ಅದ್ರ ರೈತರು ಪರಿಶೀಲನೆ ಆಗಿದ್ದಾರ. ಮತ್ತೆ ಹೆಸರು ಮತ್ತು ಉದ್ದು ಅಂತಕ್ಕಂಥ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಭಯಂಕರ ಮಳೆಯಾಗಿ ಕೂಡ ಅಲ್ಲೇ ನಾಟಿಕೆ ಅಲ್ಲೇ ಕರ ಬರ್ತಕ್ಕಂಥ ಕೆಲಸ ಆಗಿದಾವ. ಈ ರೀತಿ ಅನೇಕ ರೈತರು ಸಂಕಷ್ಟದಲ್ಲಿ ಅದಾರ. ಇವತ್ತು ನಮ್ಮ ಅನುದಾನ ಕೊಟ್ಟಿಲ್ಲ ಕೂಡ ರೈತರಿಗೆ ಎಕರೆಕ್ಕೆ ಒಂದು 50,000 ಪರಿಹಾರ ಕೊಡಿ ಅಂತಕ್ಕಂಥವ್ರು ಕೂಡ ಅಧಿವೇಶನ ಮಾತಾಡಿ ನೋಡಿದ್ರು. ಯಾವತ್ತೂ ಕೂಡ ನಿಮ್ ಜೊತೆಯಾಗಿ ನಾನು ಇರ್ತೀನಿ. ನಾವ್ ಏನಿದ್ರು ನಮ್ಮ ದೇಶದ ಜನ ರೈತರು ಅಂತಕ್ಕಂಥ ಕೂಡ ಮಾತಾಡ್ತೀವಿ. ನಮ್ಮ ಸರ್ಕಾರದಾಗ ಅವ್ರು ಟೀಕೆ ಮಾಡೋದು, ಅವ್ರ ಸರ್ಕಾರದಾಗ ನಾವು ಟೀಕೆ ಮಾಡೋದು. ರೈತರ ಪರಿಹಾರ ಮಾಡೋರು ಯಾರು ಅಂತಕ್ಕಂಥ ಕೂಡ ನಾನು ಕೇಳಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರು, ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದ್ರು, ಎಲ್ಲರೂ ಇದ್ರು. ಅವ್ರು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಮಾತಾಡಿ ರೈತರ ಬಗ್ಗೆ ಮಾತಾಡಿ ಕಾಪಿ ಕೋರ್ಸ್ ಮಾತಾಡಿದ್ದೇನೆ. ಇವತ್ತು ಅದೇ ಊರಿಗೆ ಮಾತಾಡಿದ್ರೆ ಸರ್ ಈ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ಕ್ಲಿಯರ್ ಮಾಡೋಂಥದ್ದು ಒಬ್ಬರು ಮಾತಾಡಕ್ಕೆ ಇರಲಿಲ್ಲ. ಆದ್ರೆ ನಾವು ಇವತ್ತು ಹೋದ ಸರ್ತಿ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಮಯದಲ್ಲಿ 612 ಕೋಟಿ ಇನ್ಸೂರೆನ್ಸ್ ಆಗಿರುವಂಥದ್ದು 300 ಕೋಟಿ ಬಿಡುಗಡೆ ಮಾಡಿ, ಇನ್ನೂ 300 ಕೋಟಿ ಬಿಡುಗಡೆ ಮಾಡಬೇಕಂತ ನನ್ನ ಅಧಿವೇಶನದಲ್ಲಿ ಕೂಡ ಮಾತಾಡಿದ್ದೀನಿ. ಆದಷ್ಟು ಒಂದು 300 ಕೋಟಿ ಬಿಡುಗಡೆ ಮಾಡಿ ರೈತರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಕೂಡ ಮುಖಾಂತರ ಏರ್ಪಡಿಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ಇಷ್ಟೆಲ್ಲ ನೀವು ಕರೆದಿದ್ದೀರಿ. ನಾನು ಬಹಳ ಮನಸ್ಸು ಖುಷಿಯಿಂದ ತಮ್ಮ ಊರಿಗೆ ಬಂದಿದ್ದೀನಿ. ನೀವು ಏನೇ ಹೇಳಿದ್ರು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ನೀವು 5 ಹೇಳಿದ್ರು ನಂಗೆ ಆಶೀರ್ವಾದ, 40 ಹೇಳಿದ್ರು ಆಶೀರ್ವಾದ. ನನಗೆ ಮನಸ್ಸಿಗೆ ಯಾವುದು ಬೇಜಾರಿಲ್ಲ. ಯಾಕಂತಂದ್ರೆ ಇವತ್ತಿನ ಕ್ಷೇತ್ರದ ಶಾಸಕರನ್ನಾಗೇನಂದ್ರೆ ಅದು ಇದು ಕುಂತಂಥವ್ರೆಲ್ಲರೂ ಒಂದೊಂದು ಓಟ್ಲಿ ನನ್ನ ಆಶೀರ್ವಾದ ಆಗಿದೆ. ನಾನು ಯಾವತ್ತೂ ಕೂಡ ನೀವು ಮರೀಲಿಕ್ಕಿಲ್ಲ. 4 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನೋಡೋಕ್ಕೂ ಮಾಡ್ತೀನಿ.
ನಮ್ಮ ಪಕ್ಕ ಕ್ಷೇತ್ರ ಬಸವ ಸಂಘಗಳು ಇದ್ದಾರಲ್ಲ, ಅವ್ರ ಸುತ್ತಮುತ್ತ ರಸ್ತೆಗಳು ಎಷ್ಟು ಮಾಡಿದೀನಿ, ಎಷ್ಟು ಕೆಲಸ ಮಾಡಿದೀನಿ ಅಂತ ಅವ್ರಿಗೆ ಕೂಡ ಕೇಳಬಹುದು. ಯಾಕಂದ್ರೆ ನನ್ನ ಕ್ಷೇತ್ರ ಮುಗಿದ್ರೆ ಫಸ್ಟ್ ಇವರು ಚಾಲು ಆಳ ತಾಲೂಕು ನನ್ನ ಅಟ್ಯಾಚ್ ಬಸವ ಸಂಘಗಳಿಗೆ ಎರಡು ನಮ್ಮ ಅಟ್ಯಾಚ್ ಇದ್ದಂತ ಬಿಲ್ಗುಂದಿ ಲಾಸ್ಟ್ ರೋಡ್ ಆದ್ಮೇಲೆ ಬಸವ ಸಂಘಗಳು ಇರ್ತಕ್ಕಂಥದ್ದು ಆ ಭಾಗದ ಎಲ್ಲ ಕೂಡ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಈ ಅವಧಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಹಿನ್ನಡೆ ಆಗಿದೆ. ಸರ್ಕಾರ ಅನುದಾನ ಕೊಡ್ತಲ್ಲ, ಅದ್ರ ಸಲಕ ಈ ರೀತಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಷ್ಟೇನು ಮಾತಾಡಿ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ನೀವೆಲ್ಲ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ನಾನೇ ಊರಿಗೆ ಬಂದು ಗುಡುಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಿ ಇವತ್ತು ಕೂಡ ಈ ಗ್ರಾಮ ಕರೆಸಿ